ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 7ನೇ ತಾರೀಕು ಶುಕ್ರವಾರ, ನವಮಿ ತಿಥಿ ಹಾಗೂ ಇಂದು ಕೃತಿಕಾ ನಕ್ಷತ್ರ ಮತ್ತು ಇಂದು ಶುಕ್ರವಾರ, ಆಷಾಢ ಶುಕ್ರವಾರ. ಲಕ್ಷ್ಮೀ ಪೂಜೆ ಬಹಳ ವಿಶೇಷವಾಗಿ ಮಾಡುವಂಥದ್ದು. ಹೊಸದಾಗಿ ಮದುವೆ ಆಗಿರುವಂತಹ ಹೆಣ್ಣು ಮಕ್ಕಳಂತೂ ಆಷಾಢ ಶುಕ್ರವಾರವನ್ನ ವಿಶೇಷವಾಗಿ ಆಚರಿಸಬೇಕು. 9 ವರ್ಷಗಳ ಕಾಲ ಲಕ್ಷ್ಮೀ ಪೂಜೆ ಮತ್ತು ಬೆಳಗ್ಗೆ ಗೌರಿ ಪೂಜೆ, ಸಂಜೆ ಲಕ್ಷ್ಮೀ ಪೂಜೆ ಇದನ್ನ ಮಾಡಲೇಬೇಕು. ಇದನ್ನ ಮಾಡದೆ ಹೋದ್ರೆ ಅವರಲ್ಲಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ ಅನ್ನುವಂತಹ ಕಥೆ ಇದೆ. ಯಾವ ರೀತಿಯಲ್ಲಿ ಒಂದು ಸಣ್ಣ ಹುಡುಗಿ ಗೌರಿ ಪೂಜೆಯನ್ನು ಮಾಡಿ ತನ್ನ ಸತ್ತಿರುವಂತಹ ಗಂಡನನ್ನು ಬದುಕಿಸಿಕೊಂಡಳು ಅನ್ನುವಂತಹ ಕಥೆ ಕೂಡ ಇದೆ. ಹೀಗಾಗಿ ಆಷಾಢ ಶುಕ್ರವಾರ ಮತ್ತು ಆಷಾಢ ಶನಿವಾರ ಕೂಡ ಎರಡೂ ಕೂಡ ಲಕ್ಷ್ಮೀ ಪೂಜೆಗೆ ಬಹಳನೇ ಉತ್ತಮವಾದದ್ದು. ಎಲ್ಲರೂ ಅದನ್ನು ಮಾಡಲೇಬೇಕು. ಇಂದು ಕೃತಿಕಾ ನಕ್ಷತ್ರ, ಅದರ ಅಧಿಪತಿ ರವಿ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಇವತ್ತು ನನ್ನದೇ ನಡೆಯಬೇಕು ಅನ್ನುವಂತಹ ಧೋರಣೆ ಇರುತ್ತೆ. ಹುಷಾರಾಗಿ ಬೇರೆಯವರ ಜೊತೆಗೆ ಅವರ ಅಭಿಮಾನಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಮನಸ್ಸಿಗೆ ನೆಮ್ಮದಿ. ಮಧ್ಯಾಹ್ನದ ನಂತರ ನಿಮ್ಮ ಕುಟುಂಬದವರು ನಮ್ಮ ಜೊತೆಗೆ ನೀವು ಸಮಯವನ್ನೇ ಕಳೀತಾ ಇಲ್ಲ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನು ಹೇಳಬಹುದು. ಹೀಗಾಗಿ ಮಧ್ಯಾಹ್ನದ ನಂತರ ಕುಟುಂಬದವರಿಗೆ ಮೀಸಲಾಗಿಡಕ್ಕೆ ಇವಾಗಲೇ ನೀವು ಸಿದ್ಧರಾಗಿರಬೇಕು. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ನಾನಾ ರೀತಿಯ ಯೋಚನೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಮನಸ್ಸಿನ ತೊಂದರೆಗಳೆಲ್ಲ ಬಗೆಹರಿದು ತಿಳಿಯಾಗುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಇಷ್ಟಾರ್ಥ ಸಿದ್ಧಿ. ನೀವು ಹೇಳಿದಂತೆ ಎಲ್ಲವೂ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಯಾಕೋ ಫ್ರೆಂಡ್ಗಳೆಲ್ಲ ದೂರ ಹೊರಟು ಹೋದ್ರು ಅನ್ನೋಂತಹ ಭಾವನೆ, ನಿಮ್ಮನ್ನೇ ಒಬ್ಬರನ್ನೇ ಬಿಟ್ಟು ಹೋದ್ರು ಅನ್ನೋಂತಹ ಭಾವನೆ ಕಾಡಬಹುದು. ಕೆಲವೊಂದು ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಹಾಗೂ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ತೊಂದರೆಯನ್ನು ನೀವು ನೋಡಬೇಕಾಗಿ ಬರಬಹುದು. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿಂದ ತಲೆಬಿಸಿ. ಮಧ್ಯಾಹ್ನವಾದ ನಂತರ ಮಿತ್ರರೊಡನೆ ಸಮಾಗಮ, ಹರ್ಷ ಎಲ್ಲವೂ ಸಾಧ್ಯ. ಮಿತ್ರರಿಂದ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ. ಪಾರ್ಟಿ ಟೈಮ್ ಅಂತ ಹೇಳ್ತೀವಿ ನೋಡಿ, ಆ ರೀತಿಯಲ್ಲಿ ಸುಖವನ್ನು ನೀವು ನೋಡಬಹುದು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಟೀಕೆ, ಅದೃಷ್ಟ ಪರೀಕ್ಷೆ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದಂತಹ ಯಶಸ್ಸು, ಮನಸ್ಸಿಗೆ ನೆಮ್ಮದಿ. ನೀವು ತಿಂಗಳಲ್ಲಿ ಮಾಡಿದ ಎಲ್ಲ ಕೆಲಸಕ್ಕೂ ಇಂದು ನಿಮಗೆ ಪ್ರತಿಫಲ ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು ಕಾಡ್ತಾ ಇರುತ್ತೆ. ಮಧ್ಯಾಹ್ನದ ನಂತರ ಭಾಗ್ಯೋದಯವಾಗುತ್ತೆ. ಹೀಗಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹಿರಿಯರು ಮತ್ತು ಯಾರ್ಯಾರು ಅಧಿಕಾರಿಗಳಿದ್ದಾರೋ ಅಂತಹವರು ಮಧ್ಯಾಹ್ನದ ನಂತರ ನಿಮ್ಮ ಪರವಾಗಿ ನಿಮಗೆ ಸಹಾಯವನ್ನ ಮಾಡ್ತಾರೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನವಾದ ಮೇಲೆ ಬಹಳನೇ ಬೇಸರವಾಗುವಂತಹ ಸಂದರ್ಭಗಳನ್ನು ಎದುರಿಸಬೇಕಾಗಿ ಬರಬಹುದು. ಹೀಗಾಗಿ ಮಧ್ಯಾಹ್ನವಾದ ನಂತರ ಮುಖ್ಯವಾದಂತಹ ಇಮೇಲ್ಗಳಾಗಲಿ, ಫೋನ್ ಕಾಲ್ಗಳಾಗಲಿ, ನಿರ್ಧಾರಗಳಾಗಲಿ, ಮೀಟಿಂಗ್ಗಳಾಗಲಿ ಯಾವುದು ಬೇಡ. ವೃಶ್ಚಿಕ ರಾಶಿಯವರಿಗೆ ಬೆಳಗ್ಗೆ ಕೂಡ ನಿಮ್ಮ ಪರವಾಗಿ ನಡೆಯುತ್ತೆ. ಮಧ್ಯಾಹ್ನದ ನಂತರ ಕೂಡ ಈ ದಿನವು ನಿಮ್ಮ ಪರವಾಗಿಯೇ ಇದೆ. ಹೀಗಾಗಿ ಎಲ್ಲ ಕಡೆಯಿಂದ ಸಹಕಾರ, ಅಕ್ಕರೆ ಪ್ರಾಪ್ತಿ, ಶುಭವಂತಹ ದಿವಸ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಾನಾ ರೀತಿಯ ಯೋಚನೆಗಳು, ಹಣಕಾಸಿನ ತೊಂದರೆ ಇದೆಲ್ಲ ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಆತ್ಮವಿಶ್ವಾಸ ಚೆನ್ನಾಗಿ ಹುರಿದುಂಬಿಸುತ್ತೆ ಮತ್ತು ಹೀಗಾಗಿ ನೀವು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ನೋಡಬಹುದು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮಕರ ರಾಶಿಯವರಿಗೆ ಮಧ್ಯಾಹ್ನದ ತನಕ ಇಂದು ಸ್ವಲ್ಪ ಮನೆಯ ಸಂಸಾರದ ಜವಾಬ್ದಾರಿಗಳ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ಮಧ್ಯಾಹ್ನವಾದ ಮೇಲೆ ಹಣಕಾಸು, ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಇತ್ಯಾದಿಗಳ ಬಗ್ಗೆ ಜಾಸ್ತಿ ಗಮನವನ್ನು ನೀಡಬೇಕಾಗಿ ಬರಬಹುದು. ಹಣ ವ್ಯಯವಾಗಬಹುದು ಅಥವಾ ಬರಬೇಕಾದಂತಹ ದುಡ್ಡು ನಿಮ್ಮ ಕೈಗೆ ಇವತ್ತು ಬರೋದಿಲ್ಲ ಅನ್ನುವಂತಹ ವಿಷಯವನ್ನು ನೀವು ತಿಳಿಯಬೇಕಾಗಿ ಬರಬಹುದು. ಹೀಗಾಗಿ ಹಣಕಾಸಿನ ವಿಚಾರದ ಬಗ್ಗೆ ಗಮನ ಅವಶ್ಯಕ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಬಂಧು ಮಿತ್ರರೊಡನೆ ಸಲ್ಲಾಪ ಎಲ್ಲವೂ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ತಾಯಿಗೆ ಸ್ವಲ್ಪ ಬೇಸರವಾಗಬಹುದು. ನೀನು ಬರೀ ಬೇರೆಯವರ ಬಗ್ಗೆ ಮಾತನಾಡಿಸ್ತಾ ಇರ್ತೀಯ, ನನ್ನನ್ನು ನೀನು ನೋಡೋದೇ ಇಲ್ಲ ಅನ್ನುವಂತಹ ಒಂದು ಟೀಕೆಯನ್ನು ಕೇಳಬೇಕಾಗಿ ಬರಬಹುದು. ಮಧ್ಯಾಹ್ನವಾದ ನಂತರ ತಾಯಿಯ ಜೊತೆ ಸಮಯವನ್ನು ಕಳೆಯೋದನ್ನು ಮರಿಬೇಡಿ. ಮೀನರಾಶಿಯವರಿಗೆ ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಡನೆ ಸಮಾಗಮ. ಮಧ್ಯಾಹ್ನದವರೆಗೂ ಕೂಡ ಕುಟುಂಬದಲ್ಲಿಯೇ ಇರ್ತೀರಿ. ಹೀಗಾಗಿ ಇವತ್ತು ದಿನ ಪೂರ್ತಿ ನೀವು ಕುಟುಂಬದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಿ ಮತ್ತು ಅವರಿಂದಲೇ ನಿಮಗೆ ಇಂದು ಸಂತೋಷ ಪ್ರಾಪ್ತಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಎಲ್ಲರೂ ನೀವು ಮಾಡ್ತಾ ಇದ್ದೀರಿ. ಯಾರ್ಯಾರು ಕೇಳ್ತಾ ಇದ್ದೀರೋ ಅದನ್ನೇ ಬೇರೆಯವರಿಗೂ ಮಾಡಿ ಅಂತ ನಿಮ್ಮ ಪರವಾಗಿ ನೀವು ಹೇಳಿದರೆ ಭಗವಂತ ಅದರಿಂದ ಬಹಳ ತೃಪ್ತನಾಗ್ತಾನೆ. ನಿಮಗೆ ಬಹಳನೇ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.